ಮಠಾಧಿಪತಿಗಳು ಕೂಡ ಮತ ಚಲಾಯಿಸ್ತಿರುವಂಥದ್ದು ನಾವು ಚಿಕ್ಕೋಡಿಯ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ಶ್ರೀಶೈಲದ ಸ್ವಾಮೀಜಿ ಮತ ಚಲಾಯಿಸ್ತಾ ಇದ್ದಾರೆ. ಸ್ವಾಮೀಜಿಗಳು ಮತ ಚಲಾಯಿಸಿ ಏನಾದರೂ ಒಂದು ಕರೆ ಕೊಟ್ಟರೆ ಖಂಡಿತವಾಗ್ಲೂ ಈ ಮತದಾನದ ಪ್ರಮಾಣ ಇದೆಯಲ್ಲ 100% ಏರಿಕೆ ಆಗುತ್ತೆ ನೋಡಿ, ಅದರಲ್ಲಿ ಡೌಟೇ ಇಲ್ಲ. ಯಾಕಂದರೆ ಯಾರ್ಯಾರು ನಮ್ಮ ಭಕ್ತಾದಿಗಳಿದಾರಲ್ಲ, ನಿಮಗೆ ನಮ್ಮ ಮೇಲೆ ಪ್ರೀತಿ ಭಕ್ತಿ ಇದ್ದರೆ ಖಂಡಿತವಾಗಲೂ ನೀವು ಮತ ಚಲಾಯಿಸಿ ಬನ್ನಿ, ಆವಾಗ ಮಾತ್ರ ಸಾರ್ಥಕ ಆಗುತ್ತೆ. ಯಾರು ತಮ್ಮ ಹಕ್ಕನ್ನು ಚಲಾಯಿಸಲ್ಲ, ಆ ಹಕ್ಕು ಚಲಾಯಿಸಿದಂಥವ್ರು ವೇಸ್ಟ್ ಇವರು ಅನ್ನುವಂಥ ಮಾತನ್ನು ಏನಾದರೂ ಸ್ವಾಮಿಗಳು ಹೇಳಿದ್ರು ಅಂತ ತಿಳ್ಕೊಳ್ಳಿ. ಅದಕ್ಕೆ ನಾನು ಯಾವ ಸಂದರ್ಭದಲ್ಲೂ ಕೂಡ, ಪ್ರತಿ ಸಂದರ್ಭದಲ್ಲೂ ಕೂಡ ಶತಾಯುಷಿಗಳಾಗಿದ್ದಂಥವರು ನಡೆದಾಡುವ ದೇವರನ್ನು ನಾವು ಯಾವಾಗಲೂ ಜ್ಞಾಪಿಸ್ಕೊತೀವಿ, ತುಮಕೂರು ಶ್ರೀಗಳನ್ನು. ಯಾಕಪ್ಪ ಅಂತಂದರೆ ಈ ಪ್ರತಿ ಬಾರಿ ಅವರು ಮೊದಲಿಗರಾಗಿ ನಿಂತು ಸಾಲಲ್ಲಿ ನಿಂತು ಮತ ಚಲಾಯಿಸ್ತಾ ಇದ್ರು. ಎಂದೆಂದೂ ಕೂಡ ಅವರು ತಪ್ಪಿಸಿಲ್ಲ. ನಂಬರ್ 1 ಅವರು. 2 ಇನ್ನೊಬ್ಬರನ್ನ ಜ್ಞಾಪಿಸ್ಕೊಳ್ಳೇಬೇಕು, ಅದು ಪೇಜಾವರ ಶ್ರೀಗಳು ಕೂಡ ಅಷ್ಟೇ. ಅದು ಪಂಚಾಯಿತಿ ಚುನಾವಣೆಯಿಂದ ಹಿಡಿದು ನೀವು ಯಾವುದೇ ಚುನಾವಣೆ ಆಗಲಿ ಅವರು ತಮ್ಮ ಹಕ್ಕನ್ನು ಚಲಾಯಿಸ್ತಾರೆ. ಸ್ವಾಮಿಗಳು ಈ ರೀತಿ ಮಾಡಿದ್ರೆ ಅದು ಖಂಡಿತವಾಗ್ಲೂ ಬೇರೆಯವರಿಗೆ ಮಾದರಿ ಆಗುತ್ತೆ.